ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಪ್ಪ. ನಿಮ್ಮ ಐಶ್ವರ್ಯದಿಂದ ನಾನು ರಾಜಕೀಯಕ್ಕೆ ಬಂದಮೇಲೆ ಇನ್ನೂ ಸಾಕತ್ತಾಗಿ ಆಗ್ಬಿಡ್ತೀನಿ. ಬಾದಾಮಿ ಮೇಲೆ ಕೊಡ್ತೀನಿ. ಡೈಲಿ ಸಾಯಂಕಾಲ ಆದರೆ ಶಾಪಿಂಗು ಗೀಪಿಂಗು ಮಾಲ್ಗಳು ಐತೆ, ಬಾಡಿಗೆಗಳು ಬರ್ತವೆ, ಕಾಲೇಜ್ಗಳು ಐತೆ. ಓಕೆ ಬಿಡ್ರಪ್ಪ, ನನ್ನ ಮ್ಯಾಟ್ರ್ ನಮಗೆ ನಿಮಗೆ ಯಾಕೆ? ನೀವೆಲ್ಲ ನನಗೆ ಆಲ್ರೆಡಿ ಗೆಲ್ಲಿಸ್ಬಿಟ್ಟಿದ್ರಲ್ಲ, ಇನ್ಯಾಕೆ? ಜಸ್ಟ್ ನೀವು ಬರೀ ಕೈ ಮುಕ್ಕೊಂಡು ಓಡಾಡ್ತಾ ಇರೋದು, ಜೈ ಜೈ ಅಂತ ಇರ್ಬೇಕು ಅಷ್ಟೇ. ಓಕೆನಾ? ಎಸ್, ಐ ಕಮ್ ಟು ದ ಮ್ಯಾಟರ್. ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿರೋಂಥ ಮಾತು ಎಲ್ಲರೂ ಶಾಕ್ ಆಗಿಬಿಟ್ಟವ್ರಿ ಕಣಪ್ಪ. CM ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಆದರೆ ಆಗ್ತಾ ಇರೋದೇ ಬೇರೆ ಆಗ್ತಾ ಐತೆ. ಕಾಂಗ್ರೆಸ್ಸಲ್ಲಿ ನವಂಬರಲ್ಲಿ ಕ್ರಾಂತಿ ಅಂದರು. ಕಾಂಗ್ರೆಸ್ನವರು ನವಂಬರಲ್ಲಿ ಕ್ರಾಂತಿ ಅಂದರು. ಯಾವ ಕ್ರಾಂತಿನೂ ನಡೀತಾ ಇಲ್ಲ ಕಣಪ್ಪ. ಸದ್ಯಕ್ಕೆ ಒಂದು ಕ್ರಾಂತಿ ಏನು ಗೊತ್ತಾಗ್ಬಿಟ್ಟಿದೆ ಅಂದರೆ ಬಿಹಾರ್ ಎಲೆಕ್ಷನ್ಗೆ ಫಸ್ಟು ಡಿ.ಕೆ. ಸಾಹೇಬ್ರು ಹೇಳಿದ್ರು, ಬಿಹಾರದಲ್ಲಿ ಎಲೆಕ್ಷನ್ನ ಗೆಲ್ಲಿಸಿ. ಇಲ್ಲಿರೋ ಬಿಹಾರಿಗಳು ಹೇಳಿರೋಂಥ ಮಾತು, ಎಲ್ಲ ಬಿಹಾರಿಗಳು ಹೋಗ್ಬಿಟ್ಟು ಫಸ್ಟು ಎಲೆಕ್ಷನ್ನ ಗೆಲ್ಸ್ಕೊಡಿ ನಮಗೆ, ಆಮೇಲೆ ನನ್ನ CM ಸೀಟು ನನಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನನಗೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗುತ್ತೆ, ನೀವು ಫಸ್ಟ್ ಹೋಗಿ ಬಿಹಾರದಲ್ಲಿ ಎಲೆಕ್ಷನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಯಾಕಂದರೆ ನವಂಬರ್ 6ನೇ ತಾರೀಕು ಎಲೆಕ್ಷನ್ ಕಣಪ್ಪ. ಫುಲ್ ಕಾಂಗ್ರೆಸ್ ಇನ್ ಫೈರ್. NDA ಅದು ಇದು ಎಲ್ಲ ಸೇರಿಕೊಂಡು ರುಬ್ತಾವ್ರಿ ಕಣಪ್ಪ. ಬಿಹಾರದಲ್ಲಿ ಎಲೆಕ್ಷನು. ಇವತ್ತು ಮೋದಿಯವರು ಕೂಡ ಹೋಗಿದ್ದಾರೆ ಬಿಹಾರಕ್ಕೆ. ಇವ್ರು ಇಲ್ಲಿ ಕುತ್ಕೊಂಡು ಮಾತಾಡ್ತಾವ್ರೆ, ಮೋದಿಯವರು ಬಿಹಾರಕ್ಕೆ ಹೋಗ್ಬಿಟ್ಟವ್ರೆ ಕಣಪ್ಪ ಡೈರೆಕ್ಟಾಗಿ. ಸೊ ನಮ್ಮನ್ನು ಗೆಲ್ಲಿಸಿ ಅಂತ ಅವರು ಕಣಪ್ಪ. ಏನು ಐತಪ್ಪ ವಿಚಾರಗಳು? ಇನ್ನೊಂದು ಏನಪ್ಪ ಅಂದರೆ ಸಂತೋಷವಾದ ವಿಚಾರ, ವರ್ಲ್ಡ್ ಕಪ್. ಎಸ್, ನಮ್ಮ ಹುಡುಗಿಯರು ಕಣಪ್ಪ, ನಮ್ಮ ಭಾರತದ ಹುಡುಗಿಯರು ನಿಜವಲ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಗೆ. ಭಾರತಕ್ಕೆ ಕಪ್ಪನ್ನು ಗೆಲ್ಲಿಸಿ ಕೊಟ್ಟಿದ್ದಾರೆ. ವರ್ಲ್ಡ್ ಕಪ್ 52 ರನ್ಗಳಿಂದ ಸೌತ್ ಆಫ್ರಿಕಾಗೆ ಹೊಡೆದಿದ್ದಾರೆ. 52 ರನ್ಗಳಿಂದ ಗೆದ್ದುಬಿಟ್ಟವ್ರೆ. 52 ರನ್ ಹೊಡಿಬೇಕಾಯ್ತು ಸೌತ್ ಆಫ್ರಿಕಾದವರು, ಹೊಡಿಯಕ್ಕೆ ಬಿಟ್ಟಿಲ್ಲ ನಮ್ಮ ಭಾರತ ಹುಡುಗಿಯರು. ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ನಿಜವಲ್ಲೂ ಎಷ್ಟು ಕಷ್ಟಪಟ್ಟವ್ರು ಅಂದರೆ, ನಿನ್ನೆ 50 ಮ್ಯಾಚ್ ಇತ್ತು, 50 ಓವರ್ಸ್, ಅಷ್ಟರಲ್ಲೇ ಮುಗಿಸ್ಬಿಸಾಕವ್ರೆ. 52 ರನ್ ಮಾಡಕ್ಕೆ ಬಿಟ್ಟಿಲ್ಲ ಸೌತ್ ಆಫ್ರಿಕಾ. ಪಾಪ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ಟವೆ. ಇಂಡಿಯಾ ನಿನ್ನೆ ಹುಡುಗರು ಗೆದ್ದುಬಿಟ್ಟವ್ರೆ ಕಣಪ್ಪ. ಆಸ್ಟ್ರೇಲಿಯಾದ ಮೇಲೆ ನಮ್ಮ ಇಂಡಿಯಾ ಟೀಮು ಗೆದ್ದುಬಿಟ್ಟೈತೆ ಕಣಪ್ಪ. ನಿನ್ನೆ ಜಯವೋ ಜಯ. ಯಾಕಂತೀರಾ? ತುಳಸಿ ತಾಯಿ ಆಶೀರ್ವಾದ ಕಣಪ್ಪ. ನಿನ್ನೆ ತುಳಸಿ ಹಬ್ಬ ಅಲ್ಲೇನಪ್ಪ, ಇವತ್ತು ಕೆಲವರು ಮಾಡ್ತಾರೆ, ನಿನ್ನೆ ತುಳಸಿ ಹಬ್ಬ ಇತ್ತು. ಹೀಗಾಗಿ ನಮಗೆ ಜಯ ಸಿಗ್ತಾನೆ ಇರುತ್ತೆ, ಆಶೀರ್ವಾದ ಇದ್ದೇ ಇರುತ್ತೆ. ನಮ್ಗೆ ಏನಾದರೂ ಒಂದು ಶುಕ್ರವಾರ ಶನಿವಾರ ಬಂದ್ಬಿಟ್ರೆ ಸಾಕಪ್ಪ, ನಮ್ಗೆ ಗೆಲುವು ಗ್ಯಾರಂಟಿ ಅಂತ ಕೆಲವರು ಹೇಳ್ತಾರೆ. ಗುರುವಾರ ಬಂದರೂ ಗೆಲುವು ಅಂತಾರೆ, ಗುರು ಕೃಪೆ ಇರುತ್ತೆ ಅಂತಾರೆ. ಹಂಗೆ ಕೆಲವರು ವಾಸ್ತು ಪ್ರಕಾರ ಮಾತಾಡ್ತಾರೆ. ಅದರ ತಾಕತ್ತು ಬೇಕು ಹೊಡೆಯೋದು. ಅದು ನಮ್ಮ ಹುಡುಗರಿಗೆ ಇಬ್ಬರಿಗೂ ತಾಕತ್ತಿತ್ತು, ಹೊಡೆದು ಬಿಸಾಕಿದ್ರು. ಆಸ್ಟ್ರೇಲಿಯಾಗೂ ಹೊಡೆದ್ರು, ಇಲ್ಲಿ ತಗೆ ಮಹಿಳೆಯರು ವರ್ಲ್ಡ್ ಕಪ್ ಗೆದ್ದುಬಿಟ್ರು. ಒಳ್ಳೇದಾಗ್ಲಮ್ಮ ನಿಮಗೆಲ್ಲ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್ ಅಂತ ಹೇಳಕ್ಕೆ ಸಾಧ್ಯ ಫ್ರೀಡಮ್ TV ಕಡೆಯಿಂದ. ಇನ್ನು ವಿಚಾರಗಳು ಕಣಪ್ಪ. ಇನ್ನು ಜಮೀರ್ ಅಹ್ಮದ್ ಸಾಹೇಬರು ಹುಬ್ಳಿ ಒಳಗೆ ಹೇಳಿರೋಂಥದ್ದು ಏನು ಹೇಳೋರು ಗೊತ್ತೇನಪ್ಪ? ಸೀಟು 5 ವರ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ. ಅವ್ರು ಎಲ್ಲೋದ್ರೂ ಹೇಳೋ ಮಾತೆ ಅದು. ಜಮೀರ್ ಅಹ್ಮದ್ ಸಾಹೇಬರಿಗೆ CM ಸಾಹೇಬರು ಅಂದರೆ ತುಂಬ ಇಷ್ಟ. ಇಬ್ಬರು ದೋಸ್ತು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಐತೆ ಕಣಪ್ಪ. ಅವರಿಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅವಲ್ಲ, ಹಿಂಗಾಗಿ ಗೊತ್ತೈತೆ. ಕಾಂಗ್ರೆಸ್ ಒಳಗಡೆ ಈಗ ಸದ್ಯಕ್ಕೆ ಇನ್ನು 5 ವರ್ಷ ಯಾರೂ ಕದಲಿಸೋಂಗಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಮುಟ್ಟೋಂಗಾಗಲ್ಲ. ಯಾಕಂದ್ರೆ ಅವರು ಟಗರು, ಕಾಂಗ್ರೆಸ್ಸಿನ ಟಗರು. ಯಾರು? ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ಸಿನ ಟಗರು. ಮುಟ್ಟಾಕೋದ್ರೆ ಗುದ್ದು ಬಿಡ್ತಾರೆ. ಅವ್ರನ್ನ ಮುಟ್ಟೋದಷ್ಟು ಸುಲಭ ಅಲ್ಲ. ಓಕೆನಾ? ಸೊ ಹೀಗಾಗಿ ಹೇಳೋರು ಹುಬ್ಳಿ ಒಳಗಡೆ ಹೇಳಿರೋಂಥದ್ದು ನಮ್ಮ ಜಮೀರ್ ಅಹ್ಮದ್ ಸಾಹೇಬರು. CM ಸೀಟು ಯಾರಿಗೂ ಸಿಗಲ್ಲ ಅಂದರೆ 5 ವರ್ಷ ಫಿಕ್ಸ್ ಸಿದ್ದರಾಮಯ್ಯ ಸಾಹೇಬರು. ಟಗರು, ಕಾಂಗ್ರೆಸ್ಸಿನ ಟಗರು ಯಾರು ಅಂದರೆ ಅದು ಹುಲಿ ಅಂತಲೂ ಹೇಳ್ಬೋದು ಕಣಪ್ಪ, ಸಿಂಹನು ಅಂತೂ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದಾರಪ್ಪ ಈ ಮಾತು ಅಂದರೆ, ಎಲೆಕ್ಷನ್ಗೆ ಗೆಲ್ಲಕ್ಕೆ ಕಾರಣ ತುಂಬ ಕಷ್ಟಪಟ್ಟಿದ್ದಾರೆ. ಯಾರೋ? ಸಿದ್ದರಾಮಯ್ಯ ಸಾಹೇಬರು ತುಂಬ ಕಷ್ಟಪಟ್ಟು 138 ಸೀಟು 104 ಸೀಟ್ ಏನು ಬಂತು ಎಲ್ಲದಕ್ಕೂ ಕಾರಣ ಅವರೇ, ಸಿದ್ದರಾಮಯ್ಯ ಸಾಹೇಬರು. ಕಾಂಗ್ರೆಸ್ಸಲ್ಲಿ ಯಾರೂ ಅಲ್ಲ. ಅವ್ರು ಹೇಳೋ ಅರ್ಥ ಯಾರೂ ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರವರ ತಲೆ ಬ್ರೇನ್ ಸಖತ್ತಾಗಿದೆ. ಅದಕ್ಕೆ ಅವ್ರನ್ನ ಟಗರು ಅಂತಾರೆ. ಇದು ಗೆಲ್ಲಕ್ಕೆ ಕಾರಣ, ಇವತ್ತು ಕಾಂಗ್ರೆಸ್ ಬರೋಕ್ಕೆ ಕಾರಣ ಅವರೇ ಅಂತ ಹೇಳ್ಬಿಟ್ರು. ರೇಪ ಕ್ಯಾರೆಕ್ಟ್ರು ನೀವು ಹೇಳ್ದಂಗೆ ನೀವು ಗೆದ್ದುಬಿಟ್ರಿ. ಈಗ 2028ಕ್ಕೆ ಎಷ್ಟು ಜನ ಕಾಯ್ಕೊಂಡು ಕುಂತವ್ರೆ ಕಣಪ್ಪ. ಜಾರಕಿಹೊಳಿ ಸಾಹೇಬರು ಹೇಳಿರೋಂಥದ್ದು, ಈಗ ಸೀಟ್ ಸಿಕ್ಕಿಲ್ಲ ಅಂದರು ನಾನು ಏನಿದ್ರು 2028ಕ್ಕಾದರೂ ಗಿಟ್ಟಿಸ್ಕೊಳ್ತೀನಿ CM ಸೀಟ್ನ ಅಂತ ಜಾರಕಿಹೊಳಿ ಸಾಹೇಬರು ದೆಹಲಿಗೆ ಹೋಗೋರಂತೆ ಕಣಪ್ಪ. ಹೈಕಮಾಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ಬಿಟ್ಟವ್ರೆ. ಏನು ಎತ್ತ ಅಂತ ಈಗ ಮಾತುಕತೆ ನಡೆಯುತ್ತೆ ದೆಹಲಿಯಲ್ಲಿ. ಅದು ಹೈಕಮಾಂಡ್ ಮುಂದೆ. ನಮಗೆ ಗೊತ್ತಿಲ್ಲ ಏನು ನಡೆಯುತ್ತೆ ಅಂತ, ಬಂದ ಮೇಲೆ ಗೊತ್ತಾಗೋದು. ಹೇಳ್ತಾರೋ ಹೇಳೋಲ್ಲ ಗೊತ್ತಿಲ್ಲ, ಅದು ರಹಸ್ಯವಾಗಿ ಇರುತ್ತೆ. ಯಾಕಂದರೆ ಎಲೆಕ್ಷನ್ ಅಂದಮೇಲೆ ಹಂಗೆ ಅಲ್ಲೇನಪ್ಪ, ಈಗ ಬಿಹಾರದೊಳಗಡೆ ಹಿಂಗೆ ಫುಲ್ ಫೈರ್ ಕಣಪ್ಪ. ಎಲ್ಲ ಪಕ್ಷಗಳು ಕಾಂಗ್ರೆಸ್ಸು BJP ಎಲ್ಲ ಫೈರ್ ಮೇಲೆ ಫೈರು. ಓಕೆನಾ? ಯಾರು ಗೆಲ್ತಾರಂತ ನೋಡ್ಬೇಕಪ್ಪ ಈ ಸತಿ. ಜನ ಯಾರು ಓಟ್ ಹಾಕ್ತಾರೆ ಅಂತ ಕಾದು ನೋಡಬೇಕು. ಬರೋಬ್ಬರಿ 51 ಕೋಟಿ ಕಣಪ್ಪ ನಮ್ಮ ವನತಿಯರಿಗೆ, ಕ್ರಿಕೆಟ್ ವನತಿಯರಿಗೆ 51 ಕೋಟಿ ರೂಪಾಯಿ.
ನಮ್ಮ ಭಾರತದ ಹುಡುಗಿಯರಿಗೆ ಖುಷಿ ಆಗುತ್ತೆ ಕಣಪ್ಪ. BCCI ಅವರು ಬಿಡುಗಡೆ ಮಾಡಿರುವಂಥ ಅಮೌಂಟ್ ಎಷ್ಟು ಗೊತ್ತೇನಪ್ಪ? ಹಣ 51 ಕೋಟಿ, ಬರೋಬ್ಬರಿ 51 ಕೋಟಿ ರೂಪಾಯಿ ಕಣಪ್ಪ. ಖುಷಿ ಆಗತ್ತಪ್ಪ, ಒಳ್ಳೆಯದಾಗಲಿ. ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಹುಡುಗಿಯರಿಗೆ ಮತ್ತೊಮ್ಮೆ. ಎಸ್, ಭಾರತ ತಂಡಕ್ಕೆ ನಿಜವೂ ಹೆಸರು ತಂದು ಕೊಟ್ಟಿದ್ದಾರೆ, ವರ್ಲ್ಡ್ ಕಪ್ನ ಗೆದ್ದಿದ್ದಾರೆ. 2025 ವರ್ಲ್ಡ್ ಕಪ್ಪು ಭಾರತಕ್ಕಾಯಿತು, ನಿಜವೂ ಹ್ಯಾಟ್ಸ್ ಆಫ್ ಹೇಳಬೇಕು. ಓಕೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಮನಸ್ಸಿಗೆ ತುಂಬ ನೋವಾಗುವಂಥ ವಿಚಾರ. ತೆಲಂಗಾಣದಲ್ಲಿ ಬಸ್ ಆಕ್ಸಿಡೆಂಟ್ 24 ಮಂದಿ ಬಲಿ ಪಡೆದ ಬಸ್ ಅಂತ ಹೇಳಿ ಹಾಕವ್ರೆ ಕಣಪ್ಪ. ಕ್ಯಾಂಟ್ರಿಗೂ ಬಸ್ಗೂ ಆಕ್ಸಿಡೆಂಟ್ ಆಗೈತೆ ತೆಲಂಗಾಣದಲ್ಲಿ. 24 ಮಂದಿ ಸತ್ತೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ. ಹುಷಾರಾಗಿ ಓಡಿಸಿ, ದಯವಿಟ್ಟು ಬಸ್ಗಳು ಓಡಿಸ್ಬೇಕಂತ ಎಲ್ಲರೂ ಪ್ರತಿಯೊಬ್ಬರು ಹೇಳಬೇಕು. ನೈಟ್ ಜರ್ನಿ ಆಗಲಿ, ಈ ಕುಡ್ದು ಓಡಿಸ್ತಾರೆ ಕೆಲವು ಕ್ಯಾಂಟ್ರಿಗಳವರು, ಇವರೆಲ್ಲ ಕುಡ್ದು ಓಡಿಸ್ತಿರ್ತಾರೆ. ಅದಕ್ಕೆ ಡ್ರಿಂಕ್ ಆ್ಯಂಡ್ ಡ್ರೈವು ಬ್ಯಾನ್ ಮಾಡಿ ಹಾಕ್ಬಿಟ್ಟಿದ್ರು. ಡ್ರಿಂಕ್ ಮಾಡಿ ಓಡಿಸೋಂಗೆ ಇಲ್ಲ, ಕುಡ್ದು ಓಡಿಸೋಂಗೆ ಇಲ್ಲ ಅಂತ ಹೇಳಿದರು. ಎಷ್ಟು ಜನ ಕುಡ್ದು ಓಡಿಸ್ತಾರೆ ಏನೋ ಗೊತ್ತಾಗಲ್ಲ ಕಣಪ್ಪ. ದಯವಿಟ್ಟು ಇದು ಪೊಲೀಸ್ನವರು ನಿಜವೂ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕಾಳಜಿ ವಹಿಸಬೇಕು ಅಂತ ಹೇಳ್ತೀವಿ ನಾವು. ಇನ್ನೊಂದು ವಿಚಾರ ಕಣಪ್ಪ, ಟನಲ್ ವಿಚಾರಕ್ಕೆ ಬಂದರೆ ಅದ್ರ ಕನಸು ಕಂಡಿದ್ದು ಟನಲ್ ಮಾಡಬೇಕು. ಬೆಂಗಳೂರಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಯಾಕಂದರೆ ಬೆಳಿಗ್ಗೆ ನಾವು 1 ಅವರ್ ಮುಂಚೆ 1.5 ಅವರ್ ಮುಂಚೆ ಬಿಡಬೇಕು. ಒಂದು ಅವರ್ ಮುಂಚೆ ಬಿಟ್ಟರೆ ನಾವು ಸೇರ್ಕೊಳ್ಳೋಕ್ಕೆ ಸಾಧ್ಯ. ಆಫೀಸ್ಗಾಗಲಿ, ಕೆಲಸಕ್ಕಾಗಲಿ, ಇಲ್ಲ ಸ್ಕೂಲ್ ಬಸ್ಗಳಾಗಲಿ, ಕಾಲೇಜ್ ಬಸ್ಗಳಾಗಲಿ ಬೇಗ ಬಿಡಬೇಕು. ಯಾಕಪ್ಪ ಅಂದರೆ ಟ್ರಾಫಿಕ್ ಹಂಗಾಗ್ಬಿಡಿದೆ. ಸೆಕೆಂಡ್ ಬಾಂಬೆ ಅಂತಾರೆ ಬೆಂಗಳೂರಿಗೆ, ಹಂಗೆ ಟ್ರಾಫಿಕ್ ಆಗಿದೆ. ಯಾಕಂದರೆ ಎಲ್ಲ ಸ್ಟೇಟಿಂದ ಬಂದು ಇಲ್ಲೇ ಸೇರ್ಕೊಂಬಿಟ್ಟವ್ರೆ ಕಣಪ್ಪ. ಎಲ್ಲ ಭಾಷೆನೂ ಮಾತಾಡ್ತಾರೆ. ನಾವು ಬರೀ ಕನ್ನಡ ಮಾತಾಡಿದರೆ ಯಾರೂ ಬರ್ತಾ ಇರಲಿಲ್ಲ, ಯಾಕಂದ್ರೆ ಮಾತಾಡೋಕ್ಕಾಗಲ್ಲ ಅವ್ರ ಕೈಲಿ. ನಾವು ಎಲ್ಲ ಭಾಷೆಗಳಿಗೂ ಸಪೋರ್ಟ್ ಮಾಡಿಬಿಡ್ತಾರೆ. ನಮ್ಮವ್ರು ಎಲ್ಲ ಭಾಷೆನೂ ಮಾತಾಡ್ತಾರೆ. ಖುಷಿಯಾಗಿ ಬಂದು ಸೇರ್ಕೊಂಬಿಟ್ಟವ್ರಿ. ಇಡೀ ಪ್ರಪಂಚದಲ್ಲಿ ಬೆಂಗಳೂರು ನಂಬರ್ 1 ಅಂತ ಹೇಳ್ತಾರೆ ಜನಗಳು. ಯಾಕೆ ಗೊತ್ತೇನಪ್ಪ? ಎಲ್ಲ ಭಾಷೆ ಮಾತಾಡೋದು ಬೆಂಗಳೂರಲ್ಲಿ ಮಾತ್ರ ಸಾಧ್ಯ. ಬೆಂಗಳೂರು ನಮ್ಮ ಗನ್ ಇದ್ದಂಗೆ ಪ್ರಪಂಚದಲ್ಲಿ. ಅಷ್ಟು ದೊಡ್ಡ ಜನ ಹೊಂದಿದ್ದಾರೆ. ಇಲ್ಲಿ ಎಲ್ಲ ಕಡೆ ಸ್ಟೇಟ್ಗಳಿಂದ ಬಂದು ಸೇರ್ಕೊಂಬಿಟ್ಟವ್ರಿ ಅಂತ ಜನಗಳು ಹೇಳ್ತಾವ್ರಿ. ಈಗ ಇದು DK ಶಿವಕುಮಾರ್ ಅವರ ಕನಸು. ಟನಲ್ ಬಗ್ಗೆ ಗಲಾಟೆ ನಡೀತಾ ಇತ್ತು, ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ತೇಜಸ್ ಸೂರ್ಯ ಅವರು, ಆಮೇಲೆ DK ಶಿವಕುಮಾರ್ ಸಾಹೇಬ್ರು, ಅವರು ತೇಜಸ್ ಸೂರ್ಯ ಅವರು ಬೇಡ ಅಂತ. ಈಗ ಜನಗಳ ಕಡೆ ಸುಮಾರು ಜನ ಹೇಳ್ತಾವ್ರಂತೆ, ಟನಲ್ ಅಲ್ಲ ಯಾಕೆ ಬೇಕು ನಮಗೆ, ಆ ಪಾರ್ಕ್ ಎಲ್ಲ ಹೊಡೆದೀಗ ಅಲ್ಲಿ ಕೆಳಗಡೆ ಟನಲ್ ಮಾಡೋದು ಯಾಕೆ ಬೇಕು. ಆದರೆ ಇದು ಕನಸು ಕಂಡಿದ್ದು DK ಶಿವಕುಮಾರ್ ಸಾಹೇಬ್ರು. ಟ್ರಾಫಿಕ್ ಈಸಿ ಆಗುತ್ತೆ, ನಮಗೆಲ್ಲ ಈಸಿ ಆಗುತ್ತೆ, ರೋಡ್ಗಳು ತುಂಬ ಫ್ರೀ ಆಗಿಬಿಡುತ್ತೆ ಅದೆಲ್ಲ ಟನಲ್ಗಳು ಮಾಡಿಬಿಟ್ರೆ. ಗೊತ್ತಾಯ್ತಾ? ಫುಲ್ ಟನಲ್ ಅಂದರೆ ಒಳಗಡೆಯಿಂದ ಹೋಗೋದು ಕಣಪ್ಪ, ಗೊತ್ತೇ ಆಗಲ್ಲ. ಈ ಫ್ಲೈಓವರ್ ಬಿಟ್ಬಿಡಿ, ಟನಲ್ ಒಳಗಡೆಯಿಂದ ಹೋದರೆ ಈಸಿ ಆಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ ಅಂತ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ. ನೋಡ್ಬೇಕು ಕಣಪ್ಪ ಏನಾಗ್ತೈತೆ ಅಂತ ಕಾದು ನೋಡಬೇಕು. ಜನ ಏನು ಮಾಡ್ತಾರೆ ಎತ್ತ ಅಂತ ಟನಲ್ ವಿಚಾರಕ್ಕೆ. ಓಕೆ, ಇನ್ನೂ ಐತಪ್ಪ ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಛತ್ತೀಸ್ಗಢಲ್ಲಿ ವಾಜಪೇಯಿ ಅವರ ಪ್ರತಿಮಾ ದೊಡ್ಡ ಸ್ಟ್ಯಾಚ್ಯೂನ ಮಾಡಿದಾರಂತೆ ಮೋದಿ ಸಾಹೇಬರು. ಸೊ ಮೋದಿ ಅವರು ಅವ್ರ ಬಗ್ಗೆ ಎಲ್ಲ ಹೇಳಿ ಸ್ವಲ್ಪ ತುಂಬ ಬೇಜಾರಾಗಿ 1-2 ಕಣ್ಣು ನೀರು ಹಾಕ್ಬಿಟ್ಟವ್ರಂತೆ ಕಣಪ್ಪ ನಮ್ಮ ಮೋದಿ ಸಾಹೇಬರು. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅವ್ರ ಬಗ್ಗೆ ಹೇಳಿ ತುಂಬ ಹೇಳಿದಾರಂತ ಅವ್ರ ಬಗ್ಗೆ, ವಾಜಪೇಯಿ ಅವ್ರು ಹಾಗೆ ಹೀಗೆ ಅಂತ. ಯಾಕಂದ್ರೆ ಅವ್ರ ಗುರುಗಳು ಹೆಂಗಿದ್ರು, ಕರೆಕ್ಟ್ ಅಲ್ವಾ? ನೀವು ನೋಡಿದ್ದೀರಾ, ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು ಆ ಟೈಮಲ್ಲಿ. ತಪ್ಪಿಕೊಂಡು ವಾಜಪೇಯಿ ಅವರು ಆಜಾ ಅಂದ್ಬಿಟ್ಟು ಹಿಂಗೆಲ್ಲ ಬೆಂತಿಟ್ಟಿದ್ರು, ಎಲ್ಲ ನೋಡಿದ್ದೀರ ನೀವು ಅಲ್ವಾ? ಸೊ ಹಿಂಗಾಗಿ ಅವ್ರ ಗುರುಗಳು ಅವರ ಪ್ರತಿಮಾವನ್ನು ದೊಡ್ಡದಾಗಿ ಮಾಡಿದಾರಂತೆ. ದೊಡ್ಡ ಸ್ಟ್ಯಾಚ್ಯೂ ಐತಂತಪ್ಪ ಛತ್ತೀಸ್ಗಢಲ್ಲಿ. ಓಕೆ, ಒಳ್ಳೇದಾಗಲಿ ಅಂತವ್ರೆ ಜನ. ನೋಡ್ಬೇಕು ಕಣಪ್ಪ, ಎಲೆಕ್ಷನ್ಗೆ ಕಾದು ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಓಕೆನಾ? ಬಿಹಾರ್ ಎಲೆಕ್ಷನ್ 6ನೇ ತಾರೀಕು, ನವೆಂಬರ್ 6 ಬಿಹಾರ್ ಎಲೆಕ್ಷನ್. ಕಾದು ನೋಡಬೇಕು ಯಾರು ಜನ ಹೆಂಗೆ ಯಾವುದು ಕೋಟ್ ಹಾಕ್ತಾರೆ ಅಂತ. ಓಕೆನಪ್ಪ? ಇನ್ನೂ ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಈ ಟನಲ್ ವಿಚಾರ ಏನಿದೆಯೋ, ನಿತಿನ್ ಗಡ್ಕರಿ ಅನ್ನೋರಿಗೆ ಈ ವಿಚಾರ ಗೊತ್ತೇ ಇಲ್ವಂತೆ, ಟನಲ್ ವಿಚಾರ. ತೇಜಸ್ ಸೂರ್ಯ ಅವರು ಹೋಗಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ಅವರೇ ಶಾಕ್ ಆಗಿಬಿಟ್ರಂತೆ. ಏನಪ್ಪ ಹಿಂಗೈತಾ ಈ ಪ್ರಾಜೆಕ್ಟು ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಸೊ ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಸಾಹೇಬ್ರು ಅವರೆಲ್ಲ ಸುಳ್ಳು ಹೇಳ್ತಾವ್ರಿ ಅನ್ನೋದು ತೇಜಸ್ ಸೂರ್ಯ ಅವರ ಹೇಳಿಕೆ. ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ, ನಿತಿನ್ ಗಡ್ಕರಿ ಅನ್ನೋರಿಗೆ ಗೊತ್ತೇ ಇಲ್ಲ ಈ ಟನಲ್ ವಿಚಾರ ಆಗ್ತಾ ಇರೋದು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾವ್ರ, ನನಗೆ ಗೊತ್ತಿಲ್ಲ ಈ ವಿಚಾರ. ಅವರೇ ಹೇಳಿದ್ದು, ಅವ್ರ ಕನಸು ಅದು ಇದು ಅಂದ್ಬಿಟ್ಟು ವಿಡಿಯೋನೆಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟವ್ರೆ ಕಾಂಗ್ರೆಸ್ನವರು ಅಂತ ತೇಜಸ್ ಸೂರ್ಯ ಅವ್ರು ಹೇಳ್ತಾವ್ರೆ. ನಮ್ಗೇನಪ್ಪ ಗೊತ್ತು ಯಾರ್ಯಾರು ಕನಸ್ಕೊಂಡಿದ್ರು ಏನಂತ? ನಿತಿನ್ ಗಡ್ಕರಿ ಅವ್ರ ಕನಸ, ಇಲ್ಲ ನಮ್ಮ DK ಶಿವಕುಮಾರ್ ಸಾಹೇಬ್ರ ಕನಸ, ಇಲ್ಲ ನಿಮ್ಮ ಕನಸ ನಮ್ಮ ಕನಸ, ನಮ್ಗೆ ಗೊತ್ತಿಲ್ಲ ಕಣಪ್ಪ. ಒಟ್ಟು ಟನಲ್ಗೆ ಅಂತೂ ಕೈ ಹಾಕ್ತಾ ಇದ್ದಾರೆ. ಒಟ್ಟು ಅವ್ರ ಕನಸಂತೆ DK ಸಾಹೇಬ್ರದು, ಅದನ್ನು ಮಾಡಿನೇ ತೀರ್ತೀನಿ ಅಂತ ಹಟ್ಟಕ್ಕೆ ನಿಂತು ಬಿಟ್ಟವ್ರೆ ಅಂತ ಹೇಳ್ತಾವ್ರೆ. ನೋಡ್ಬೇಕಪ್ಪ ಏನಾಯ್ತಿತ್ತು, ಎಲ್ಲೆಲ್ಲಿ ಟನಲ್ ಆಯ್ತಿತ್ತು, ಏನೇನಾಗ್ತಿತ್ತು, ಇನ್ನೂ ಏನೇನು ಬದಲಾವಣೆ ಆಗ್ತೈತೋ, ಟ್ರಾಫಿಕ್ ಹೆಂಗೆ ಚೆನ್ನಾಗಿ ಸರಿ ಹೋಯ್ತದೋ ಇಲ್ಲೋ ಜಾಸ್ತಿ ಆಗ್ಬಿಡ್ತದೋ ಗೊತ್ತಿಲ್ಲ ಕಣಪ್ಪ. ಕಾದು ನೋಡಬೇಕು. ಇನ್ನೂ ವಿಚಾರಗಳು ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಸಿದ್ದರಾಮಯ್ಯ ಸಾಹೇಬರು ನೆಕ್ಬಿಟ್ರು ವಾಟಾಳ್ ನಾಗರಾಜ್ ಸಾಹೇಬರು ಮಾತಿಗೆ.
ನಮ್ಮ ಮೇಲೆ ಮುಕದ್ದಮ್ಮ 46 ಕೇಸ್ಗಳು ಅವ್ರ ಮೇಲೆ ಐತಂತೆ. ಅದಕ್ಕೆ ಸಮನ್ ಬಂದಿದೆ ನನಗೆ, ನಿಮಗೆ ತೊಗೊಂಬಂದು ಕೊಟ್ಬಿಡೋಣ ಡೈರೆಕ್ಟಾಗಿ ಅಂತ ತೊಗೊಂಬಂದಿದ್ದೀನಿ ಅಂದ್ಬಿಟ್ರು ಕಣಪ್ಪ. ಪೊಲೀಸ್ನವ್ರು ತುಂಬ ಕಾಟ ಕೊಡ್ತಾವ್ರು ನನಗೆ, ವೈಟಲ್ ನಾಗರಾಜ್ ಸಾಹೇಬ್ರು ಹೇಳಿದ್ದು. ಪೊಲೀಸ್ನವ್ರು ತುಂಬ ನನಗೆ ಕಾಟ ಕೊಡ್ತಾವ್ರು, ಅದಕ್ಕೆ ಸಮನ್ಸ್ ಬಂದಿದೆ ನನಗೆ. ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಕೊಟ್ಬಿಡೋಣ, ಯಾವಾಗ ಕೊಡ್ಬೇಕಂತ ಯೋಚನೆ ಮಾಡ್ತಿದ್ವಿ, ಸಿಕ್ಕಿದ್ರೆ ನೀವೇ ತಗೊಂಬಿಡಿ, ಪೊಲೀಸ್ನವ್ರು ತುಂಬ ಕಾಟ ಕೊಡ್ತಾವ್ರು ನಮಗೆ ಅಂತ ಹೇಳಿದ್ರು ಕಣಪ್ಪ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ನಕ್ಬಿಟ್ರು ಜೋರಿಗೆ. ಏನ್ರಪ್ಪ ಇದು ಸೆಕೆತಾಗಿ ಮಾತಾಡ್ತಾರಪ್ಪ, ವೈಟಲ್ ನಾಗರಾಜ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಾ? ಕನ್ನಡದ ಹೋರಾಟಗಾರರು ಯಾವುದೇ ಏನೇ ಇದ್ರೂ ಮುಖ್ಯವಾಗಿ ಬಂದೇ ಬರ್ತಾರೆ ಖಂಡಿತ. ಕಷ್ಟ ಅಂದರೆ ಸಾಕು ಕನ್ನಡಿಗರವರು ವೈಟಲ್ ನಾಗರಾಜ್ ಸಾಹೇಬ್ರು ಬಂದೇ ಬರ್ತಾರೆ ಅಂತ ಖಂಡಿತ ಪ್ರತಿಯೊಬ್ಬರು ಮಾತಾಡ್ತಾರೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ನಾನು ಹೇಳಿದ್ದೆ ಪೊಲಿಟಿಕ್ಸ್ ಮಸಾಲ ದೋಸೆದಲ್ಲಿ ಅದ್ರದ್ದು ಎಫೆಕ್ಟ್ ಇರ್ಬೇಕು, ನನಗೂ ಗೊತ್ತಿಲ್ಲ ಕಣಪ್ಪ. ತೇಜಸ್ ಸೂರ್ಯ ಸಾಹೇಬ್ರು ನೋಡ್ಬಿಟ್ಟಿರ್ಬೇಕು ನಾನು ಮಾತಾಡಿರೋಂಥದ್ದು, ಇಲ್ಲ ಈ ಮಾತಾಡಿರೋದು ಅಂದರೆ ಹೇಳಿರೋದನ್ನು ನಾನು ಹೇಳಿದ್ದೆ. ಯಾಕಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೇಳ್ಬಿಟ್ಟಿದ್ರು, ತೇಜಸ್ ಸೂರ್ಯ ಚಿಕ್ಕ ಹುಡುಗ, ಹೂ ಈಸ್ ಹೀ ಅಂತ ಕೇಳ್ಬಿಡೋರು. ಅಂದರೆ ಯಾರವನು ಅಂತ ಕೇಳಿದ್ರು ಇಂಗ್ಲೀಷಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾರಿಗೆ? ತೇಜಸ್ ಸೂರ್ಯ ಅವ್ರಿಗೆ. ಅದಕ್ಕೆ ತೇಜಸ್ ಸೂರ್ಯ ಅವರು ಉತ್ತರ ಕೊಟ್ಟಿದ್ದಾರೆ ಡಿ ಕೆ ಸಾಹೇಬರಿಗೆ. ಏನಂತ? ನಾನೊಬ್ಬ ಕನ್ನಡಿಗ, ಕರ್ನಾಟಕದ ಹುಡುಗ, ಒಬ್ಬ ಸಾಮಾನ್ಯ ಪ್ರಜೆ, ಬೆಂಗಳೂರಿನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಹುಡುಗ, ನಾನು ಕನ್ನಡಿಗ, ನಾನು ಜನಪರವಾಗಿ ನಿಂತು ಕೇಳ್ತಾ ಇದ್ದೀನಿ, ಈ ಟನಲ್ಗಳಲ್ಲೆಲ್ಲ ನಿಮಗೆಲ್ಲ ಯಾಕೆ ಬೇಕು? 30 ಕಿಲೋಮೀಟ್ರ್ ಎಲ್ಲ ನೀವು ಟನಲ್ಗಳು ಮಾಡಿಬಿಟ್ರೆ ಟ್ರಾಫಿಕ್ ಸರಿ ಹೋಗ್ಬಿಡುತ್ತಾ? ನಾನು ಅದು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ, ಅದನ್ನು ಬಿಟ್ಟು ನಾನು ನಿಮಗೇನು ಹೇಳ್ತಾ ಇಲ್ಲ. ಇದು ಮಾಡಬೇಡಿ, ಆ ಥರ ಆಗಲ್ಲ ಅಂತ ಯೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ನಾನು ಹೇಳಿದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಟನಲ್ ಮಾಡಿಬಿಟ್ರೆ 30 ಕಿಲೋಮೀಟ್ರ್ ಸಾಕ ನಿಮಗೆ, ಸರಿ ಹೋಗ್ಬಿಡುತ್ತೆ ಬೆಂಗಳೂರು ಅಂತ ತೇಜಸ್ ಸೂರ್ಯ ಅವ್ರು ಹೇಳೋರೆ ಕಣಪ್ಪ. ನಾನೊಬ್ಬ ಕನ್ನಡಿಗ, ಅರ್ಥ ಆಯ್ತೇನಪ್ಪ? ನ್ಯಾಯ ಕೇಳಕ್ಕೆ ಬಂದಿದ್ದೆ ಅಷ್ಟೇ, ಸಾಮಾನ್ಯ ಪ್ರಜೆ ಅಂತ ಹೇಳ್ಕೊಟ್ಟವ್ರೆ. ಈಗ ಡಿ ಕೆ ಸಾಹೇಬ್ರು ಇದು ನೋಡಿದ್ರೆ ಏನು ಹೇಳ್ತಾರೋ ನಾವು ಕಾಯ್ದು ನೋಡಬೇಕು ಕಣಪ್ಪ. ಇನ್ನು ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಪೊಲಿಟಿಕ್ಸ್ ಮಸಾಲ ದೋಸೆ ಯಾಕ್ರಪ್ಪ, ಇನ್ನೊಂದು ಐತೆ ವಿಚಾರ ಹೇಳ್ತೀನಿ. ಇವಾಗ ಕ್ರಾಂತಿ ಇತ್ತು, ಈಗ ಸುರಂಗದ್ದು ಹೋಗ್ಬಿಟ್ಟೈತೆ ಕಣಪ್ಪ. ಡಿ ಕೆ ಸಾಹೇಬ್ರು ಹೇಳೋರೆ ಆರ್ ಅಶೋಕ್ ಅವ್ರನ್ನೇ ಅಧ್ಯಕ್ಷರಾಗಿ ಮಾಡಿಬಿಡ್ತೀನಿ, ಬೇಕಾದ್ರೆ ಈ ಟೆನಲ್ ವಿಚಾರದಲ್ಲಿ ಹೇಳ್ತಾ ಇರ್ಬೋದು, ಬೇಡ ಅಂದಿದ್ದಕ್ಕೆ ಏನಾದರೂ ಬೇಕಾದ್ರೆ ಅವ್ರಿಗೆ ಅಧ್ಯಕ್ಷರಾಗಿ ಮಾಡಿಬಿಡ್ತೀನಿ. ಇದೇನು ನಂದ ಆಸ್ತಿ ನಂದ, ಇದು ನಾನು ಜನಗಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋಂಥ ವಿಚಾರ. ಆರ್ ಅಶೋಕ್ ಸಾಹೇಬರಿಗೆ ಅಧ್ಯಕ್ಷ ಮಾಡಿಬಿಡ್ತಾರಂತೆ, ಬೇಕಾದ್ರೆ ಅವ್ರನ್ನೇ ಅಧ್ಯಕ್ಷ ಮಾಡ್ತೀನಿ, ಅವ್ರ ಜೊತೆ ಮಾತುಕತೆ ಮಾಡ್ತೀನಿ, ಬೇಕಾದ್ರೆ ಅವ್ರನ್ನೇ ಅಧ್ಯಕ್ಷರಾಗಿ ಮಾಡಿಬಿಡ್ತೀನಿ ಅಂತ ಡಿ ಕೆ ಸಾಹೇಬರು ಹೇಳೋರೆ. ಇನ್ನು ಆರ್ ಅಶೋಕ್ ಸಾಹೇಬ್ರಿಗೆ ಕೇಳಿಸ್ಕೊಂಡ್ರೆ ಏನು ಹೇಳ್ತಾರಂತ ಕಾದು ನೋಡಬೇಕು ಕಣಪ್ಪ. ಟನಲ್ ವಿಚಾರ ಹೋಗಿ ಸ್ಟಾರ್ಟ್ ಆಗಿಬಿಡೈತೆ ಕಣಪ್ಪ. ಕ್ರಾಂತಿ ಹೋಯ್ತು, ಈಗ ಟನಲ್ ಶುರು ಆಯಿತು, ಬಿಹಾರ ವಿಚಾರ ಶುರು ಆಗೈತೆ. ಟನಲ್ಲು ಬಿಹಾರ ವಿಚಾರ ಇನ್ನು ಶುರು ನೋಡ್ಬೇಕು. ಈಗ ನವಂಬರ್ಲಿ ಕ್ರಾಂತಿ ಅಂದರು, ಕ್ರಾಂತಿ ಹೋಗಿ ಈಗ ಟನಲ್ ಆಯಿತು, ಟನಲ್ ಹೋಗಿ ಬಿಹಾರ ವಿಚಾರಕ್ಕೆ ಬಂತು. ಬಿಹಾರದಲ್ಲಿ ಎಲೆಕ್ಷನ್ ಗೆದ್ದರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಅಂದರೆ ಬಿಹಾರದಲ್ಲಿ ಎಲೆಕ್ಷನ್ ಗೆದ್ದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಇಲ್ಲಿ CM ಮಾಡ್ತಾರಾ ಅಂತ ಕಾದು ನೋಡಬೇಕು ಕಣಪ್ಪ. ಯಾಕೋ ಒಳಗೆ ಫುಲ್ಲು ಗಲ್ಮಲ್ಮೆ ಝಲ್ಮೆ ಕರಿಗೆ ಕೇತು ಕನ್ನೆ ಸೆಕೆ ಬೇ ಫುಡ ಲೇಖ ಅಂದರೆ ಹಿಂಗಾಗ್ಬಿಟ್ಟಿದೆ ಕಣಪ್ಪ. ಅರ್ಥ ಐತೆ ಅಂದ್ರೆ ನಮಗೂ ಅರ್ಥ ಆಗ್ತಿಲ್ಲ, ಅದು ಕಾಂಗ್ರೆಸ್ಸಲ್ಲಿ ನಡೀತಾ ಇರೋಂಥದ್ದು. ಕಾದು ನೋಡೋಣ ಕಣಪ್ಪ ಏನಾಗ್ತದೆ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ವಿಚಾರಗಳವೆ. ಇನ್ನೊಂದು ವಿಚಾರ ಕಣಪ್ಪ, ಡಿ ಕೆ ಸಾಹೇಬ್ರು ಹೇಳಿರೋಂಥದ್ದು ಮುಖ್ಯ ವಿಚಾರ. ಲಾಲ್ಬಾಗ್ ಹಾಳು ಮಾಡಕ್ಕೆ ನಿಂತಿಲ್ಲ ನಾನು, ಲಾಲ್ಬಾಗ್ನ ಹಾಳು ಮಾಡಕ್ಕೆ ನಿಂತಿಲ್ಲ ನಾನು. ಲಾಲ್ಬಾಗ್ ಇತಿಹಾಸ ಏನು ಅಂತ ನನಗೂ ಗೊತ್ತಿದೆ ಅಂತ ಹೇಳ್ಬಿಟ್ರು ಕಣಪ್ಪ ಡಿ ಕೆ ಸಾಹೇಬ್ರು. ಇನ್ನೇನು ಮಾತಾಡೋಕೈತೈತಪ್ಪ, ಇತಿಹಾಸ ಗೊತ್ತಾದ್ಮೇಲೆ ಮತ್ತಲ್ಲಿ ಟನಲ್ ಆಗ್ತಾ ಇತ್ತಲ್ಲ ಯಾಕೆ ಅಂತ ಜನ ಕೇಳ್ತಾವ್ರಿ. ಇತಿಹಾಸ ಗೊತ್ತ ಮೇಲೆ ಟನಲ್ ಮಾಡಕ್ಕೆ ನಿಂತಿದ್ದೀರಲ್ಲ, 6 ಎಕರೆ ಇದನ್ನ ಮಾಡಬೇಕು ಅದು ಇದು ಅಂತ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, 6 ಎಕರೆನ ಟನಲ್ ಮಾಡಕ್ಕೆ ನಿಂತಿದ್ದೀರ ಹೆಂಗೆ ಅಂತ ಜನ ಕೇಳ್ತಾವ್ರು. ಇದಕ್ಕೆ ಉತ್ತರ ಡಿ ಕೆ ಸಾಹೇಬ್ರು ಕೊಡಬೇಕು. ಇನ್ನು ವಿಚಾರ ಯಾವಳ ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಕಾಲೇಜ್ ಸ್ಟೂಡೆಂಟು 3 ಜನ ಕೇರಳದಲ್ಲಿ ಕಣ್ಣೂರಲ್ಲಿ ಸತ್ತೋಗಿದಾರಂತೆ ಕಣಪ್ಪ. ಕೇರಳದಲ್ಲಿ ಈಜೋಡಕ್ಕೆ ಹೋಗಿ ಸತ್ತೋಗಿದ್ದಾರೆ. ಅದು ಮೆಡಿಕಲ್ ಸ್ಟೂಡೆಂಟ್ಸ್, ಅವ್ರು ಕರ್ನಾಟಕದ ಹುಡುಗರು ಅಂತ ಗೊತ್ತಾಗ್ಬಿಟ್ಟಿದೆ. ಯಾಕೆ ಹೋಗಿದ್ರು ಏನೋ ಗೊತ್ತಿಲ್ಲ, ಟ್ರಿಪ್ ಹೋಗಿರಬೇಕು. ಮೆಡಿಕಲ್ ಸ್ಟೂಡೆಂಟ್ಸ್ ಅಂತೆ 3 ಜನನು ಈಜೋಡಕ್ಕೆ ಹೋಗಿ ಸಮುದ್ರದಲ್ಲಿ ಸತ್ತೋಗಿದ್ದಾರೆ. ಅವರು ಕರ್ನಾಟಕದವರು ಅಂತ ವಿಚಾರ ಗೊತ್ತಾಗಿದೆ, ಮೆಡಿಕಲ್ ಸ್ಟೂಡೆಂಟ್ಸ್ ಬೇರೆ ಅಂತ ಗೊತ್ತಾಗಿದೆ. ಇನ್ನು ವಿಚಾರಗಳು ಸಿಗ್ತಾವೆ ಕಣಪ್ಪ, ಯಾರು ಏನು ಎತ್ತ ಅಂತೆಲ್ಲ ಮಾಹಿತಿನ ಪೊಲೀಸ್ನವ್ರು ಪಡ್ಕೋತಾರೆ. ಆಮೇಲೆ ಗೊತ್ತಾಗುತ್ತೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಬೇಡಾಗಿತ್ತು ಅನ್ಸುತ್ತೆ. ಈಗಿನ ಜನ್ರೇಷನ್ ಹುಡುಗರು ಯಾಕೆ ಹಂಗೆ ಹೋಗ್ತಾರೆ ಗೊತ್ತಿಲ್ಲ, ಮೇಕೆ ದಾಟ್ಗೆ ಹೋಗಿ ಅಲ್ಲಿ ಸಾಯ್ತಾರೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಎಲ್ಲ ಗೊತ್ತಿರೋ ವಿಚಾರ. ಈಗ ಈ ಸಮುದ್ರಗಳ ಹತ್ರ ಎಲ್ಲ ಎಚ್ಚರಿಸ್ಕೊಳ್ಬೇಕಪ್ಪ, ಸೆಕ್ಯೂರಿಟಿಗಳನ್ನ ಇಡಬೇಕು. ಯಾರು ಟ್ರಿಪ್ಪಿಗೆ ಬಂದಿರ್ತಾರೆ, ಯಾರೋ ಈಜೋಡಕ್ಕೆ ಹೋಗ್ತಾರೆ, ಅವರಿಗೆಲ್ಲ ಎಚ್ಚರ ಕೊಡಬೇಕು, ಸೈರನ್ ಇರಬೇಕು, ಈ ಸ್ಟಡಿ ಇರುತ್ತೆ, ಈ ಥರ ಆ ಥರ ಅಂತೆಲ್ಲ ಸೂಚನೆಗಳು ಹಾಕಿರ್ಬೇಕು. ಏನು ಹಾಕಲ್ಲ ಸಮುದ್ರ ಕಡೆ, ದಯವಿಟ್ಟು ಇಂಥವೆಲ್ಲ ಮಾಡಿ ಅಂತ ನಾವು ಕರ್ನಾಟಕ ಭಾರತ ಸರ್ಕಾರಕ್ಕೆ ನಾವು ಕೇಳ್ಕೋಬೇಕು, ಭಾರತಕ್ಕೆ ಕೇಳ್ಕೋಬೇಕು ನಾವು, ಗೌರ್ಮೆಂಟ್ಗೆ.
ಯಾವುದು ಡೆಲ್ಲಿ ಗೌರ್ಮೆಂಟ್ಗೆ ಕೇಳ್ಕೊಬೇಕು ನಾವು ಇದೆಲ್ಲ ಅನೌನ್ಸ್ ಮಾಡಿಬಿಡಿ ಅಂತ. ಯಾಕೆಂದ್ರಪ್ಪ ಇನ್ನೂ ವಿಚಾರಗಳವೆ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಕ್ರೀಡಾ ಆಟಗಾರರೆಲ್ಲ ಸೇರ್ಕೊಂಡಿದ್ರು. ಅಲ್ಲಿ ರಿಜ್ವಾನ್ ಹರ್ಷದ್ ಅವರು ಬಂದಿದ್ರು. ರಿಜ್ವಾನ್ ಅವರು ಬಂದ್ಬಿಟ್ಟು ಎಲ್ಲ ನನ್ನ ಪ್ರೀತಿ ಬಾಂಧವರೇ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರ ಬಗ್ಗೆ ಹೇಳಿದ್ರು. ರಾಮಲಿಂಗ ರೆಡ್ಡಿ ಅವರೇ ಎಲ್ಲರಿಗೂ ರವರೇ ಅಂತೆಲ್ಲ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರು. ಆಟಗಾರರೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಈ ಒಂದು ಏನು ಆಟವನ್ನು ಶುರು ಆಗ್ತಾ ಇದೆ ಅದಕ್ಕೆ ಅಂತ ಹೇಳಿ ಒಂದು ಆಲ್ ದ ಬೆಸ್ಟ್ನ ಹರಿಸಿದ್ದಾರೆ. ಓಕೆ, ಇನ್ನು ಇದಾವ ಕಣಪ್ಪ ವಿಚಾರಗಳು ಹೇಳ್ಬೇಕು ಅನ್ಕೊಂಡಿದ್ದೆ. ಇಷ್ಟಕ್ಕೆ ಮುಗ್ದೋಯ್ತು ಇವತ್ತಿನ ಕಾರ್ಯಕ್ರಮ. ಸೊ ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ಕರ್ನಾಟಕದೊಳಗೆ ಏನಪ್ಪ ವಿಚಾರಗಳಿಗೆ ಆಚಾರ್ಯ ವಿಚಾರಗಳಂತೂ ಬೇಜಾನ್ ಸಿಗ್ತವೆ ನಮಗೆ. ಓಕೆ, ಮತ್ತೆ ನಾಳೆ ಏನಿರುತ್ತೋ ಮಾಹಿತಿಗಳನ್ನ ಕೊಡ್ತೀನಿ. ಈಗ ವಿಧಾನಸೌಧಕ್ಕೆ ಹೋಗ್ತೀನಿ ನಾನು. ಸೊ ಇವತ್ತು ಏನಿತ್ತು ಪೊಲಿಟಿಕ್ಸ್ ಮಸಾಲೆ ದೋಸೆಲಿ ಎಲ್ಲ ನೋಡಿದಿರ ಅನ್ಕೊಳ್ತೀನಿ. ಓಕೆ, ಬರಲಿ ಏನ್ರಪ್ಪ, ಶೇಮ್ ಬೌಲಿಂಗ್ ಓಟ್ ಬರ್ತೀನಿ ಕಣ್ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಬರಲಿ ಏನ್ರಪ್ಪ, ಶೇಮ್ ಬೌಲಿಂಗ್ ಹೋಗಿ ಬರ್ತೀನಪ್ಪ. ಏಯ್ ಎತ್ಲ ಕಾರತ್ಲ ಬಿಹಾರಕ್ಕೆ ಹೋಗಿ ಬರ್ಬೇಕನ್ಲ. ಬಿಹಾರದೊಳಗಡೆ ಫುಲ್ ಫೈರ್ ಕಣ್ಲ. ಎನ್ ಡಿ ಎ ಕಾಂಗ್ರೆಸ್ಸು BJP ಎಲ್ಲ ಒಟ್ಟೆಲ್ಲ ಸೇರ್ಕೊಂಬಿಟ್ಟವ್ರೆ ಕಣಪ್ಪ. ಏನಾಗ್ತೈತೆ ಅಂತ ತಿಳ್ಕೊಂಬರೋಣ, ನಡೀಲ. ಓಟ್ ಬರ್ತೀನಿ ರಪ್ಪ. ಶೇಮ್ ಬೌಲಿಂಗ್ ನಿಮ್ಮ ಓಟು ನನಗೆ. ಬರ್ತೀನಿ ಕಣ್ರಪ್ಪ. ಶೇಮ್ ಬೌಲಿಂಗ್ ಬರ್ತೀನಿ ಬಾಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.